ವೇದಾಂತ್ ನಾ ಹೇಳಿರ್ಲಿಲ್ವಾ ಇವರಿಬ್ಬರ ಮಧ್ಯೆ ಏನೋ ಇದೆ ಅಂತ. ಬೆಳಗ್ಗೆಯಿಂದ ಎಷ್ಟು ಸಲ ಕಾಲ್ ಮಾಡಿದ್ದೀನಿ, ಕಾಲೇ ಪಿಕ್ ಮಾಡಲಿಲ್ಲ. ಎಷ್ಟು ದೊಡ್ಡ ತೊಂದರೆ ಆಗಿದೆ ಗೊತ್ತಾ? ಅಮೂಲ್ಯ ಪ್ಲೀಸ್ ಕಾಮ್ ಡೌನ್. ಯಾಕೆ ಹೀಗೆ ಹೇಳ್ತಿದ್ಯಾ? ಏನಾಯಿತು? ನಮ್ಮ ಮನೇಲಿ ಏನೇ ಪ್ರಾಬ್ಲಮ್ ಬಂದರು ಮಧ್ಯೆ ಬಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ನೀನೇ ವೇದಾಂತ್. ಈಗ ಅದೆಲ್ಲ ಯಾಕೆ? ವಿಷಯ ಅಂತ ಹೇಳ್ಬಾರ್ದ? ಅಕ್ಕ ಮತ್ತು ಮಾವನ ಮಧ್ಯೆ ಇರೋ ಸಮಸ್ಯೆನ ಸರಿ ಮಾಡಿ ಅವರಿಬ್ಬರಿಗೆ ಎಂಗೇಜ್ಮೆಂಟ್ ಆಗೋ ಥರ ಮಾಡು ವೇದಾಂತ್. ಇದು ನಿನ್ನಿಂದ ಮಾತ್ರ ಸಾಧ್ಯ. ಓಕೆ ಓಕೆ ಫಸ್ಟ್ ರಿಲ್ಯಾಕ್ಸ್. ಸರಿ ಮಾಡೋಣ. ಸಾರ್ಥಕ್ ಅದೇನೂ ಇಲ್ಲೇ ಇದ್ದಾರೆ. ಸಾರಿ ಅಣ್ಣ, ನಾನು ಯಾರನ್ನೂ ನೋಡಲಿಲ್ಲ. ಮನೇಲಿ ನಡೀತಿರೋ ವಿಷಯದಿಂದ ತುಂಬ ಬೇಜಾರಾಗೋಗಿತ್ತು, ಅದಕ್ಕೆ. ಅಮೂಲ್ಯ ಈಗ ನೇರವಾಗಿ ವಿಷಯಕ್ಕೆ ಬಾ. ಏನಾಯಿತು? ಏನು ಕತೆ? ನಿನಗೇನು ಗೊತ್ತು ಅನ್ನೋದನ್ನು ಕ್ಲಿಯರಾಗಿ ಹೇಳು. ಇಷ್ಟೆಲ್ಲ ನಡೆದಿದೆ, ಆದರೆ ಎಕ್ಸಾಕ್ಟಾಗಿ ಏನು ನಡೆದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಕ್ಕನೇ ಎಂಗೇಜ್ಮೆಂಟ್ ಬೇಡ ಅಂತ ಹೇಳಿದ್ಮೇಲೆ ಎಲ್ಲರೂ ತುಂಬ ನೊಂದ್ಕೊಂಡಿದ್ದಾರೆ. ಅಪ್ಪ ಬೇಡ ಅಂದರೆ ಬೇಡ ಬಿಡು, ಅವಳಿಷ್ಟ, ಅವಳು ಚಿಕ್ಕ ಹುಡುಗಿ ಅಲ್ಲ ಅಂತ ಅಂದ್ಬಿಟ್ರು. ಸಾಲದಕ್ಕೆ ವೇದಾಂತ್ ಮನೆಯಿಂದ ಬಂದಿದ್ನೆಲ್ಲ ವಾಪಸ್ ಕೊಟ್ಬಿಡೋಣ, ಎತ್ತಿಟ್ಬಿಡು ಅಂತ ಹೇಳ್ತಿದ್ರು. ಅವ್ರ ಜಾಗದಲ್ಲಿ ನಿಂತು ನೋಡಿದ್ರೆ ಇಷ್ಟೆಲ್ಲ ಆದಮೇಲೂ ತಾಳ್ಮೆ ಕಳ್ಕೊಳ್ದೆ ಅವ್ರು ಅಷ್ಟೇ ಮಾತಾಡಿದ್ದಾರೆ ಅನ್ನೋದೇ ನನಗೆ ಆಶ್ಚರ್ಯ. ಅವ್ರ ದೃಷ್ಟಿಲಿ ಅವ್ರು ಸರಿಯಾಗಿ ಮಾಡಿದ್ದಾರೆ. ಹಾಗಿದ್ರೆ ಎಂಗೇಜ್ಮೆಂಟ್ ಆಗಲ್ವಾ? ಇಬ್ರು ಏನಾಯ್ತು ಅಂತ ಬಾಯ್ಬಿಟ್ರು ತಾನೆ, ಮುಂದೆ ಏನಾದರೂ ಮಾಡೋದಕ್ಕೆ ಸಾಧ್ಯ? ಸಮಸ್ಯೆ ಇದೆ, ಆದರೆ ಏನು ಅಂತ ಗೊತ್ತಿಲ್ಲ. ಗೊತ್ತಿರೋರು ಹೇಳ್ತಿಲ್ಲ, ಅಥವಾ ಏನು ಅಂತ ಹುಡ್ಕೋದು. ಒಂದ್ವೇಳೆ ವಿಕ್ರಾಂತ್ ಏನಾದ್ರು ತಪ್ಪು ಮಾಡಿರ್ಬೋದಾ? ನೋನು ಅವನ ಆರ್ತಿ ವಿಚಾರದಲ್ಲಿ ತಪ್ಪು ಮಾತಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅವಳ ವಿಚಾರದಲ್ಲಿ ಅವಳನ್ನು ಖುಷಿ ಪಡಿಸೋದು ಬಿಟ್ಟು ಬೇರೇನೂ ಮಾತಾಡೋದೇ ಇಲ್ಲ. ಹೌದು ವೇದಾಂತ್, ಇಷ್ಟು ದಿನದಲ್ಲಿ ಅವ್ರ ಬಾಯಲ್ಲಿ ಅಕ್ಕಂಗೆ ಬೇಜಾರಾಗೋ ಮಾತು ಒಂದು ಕೇಳಿಲ್ಲ. ವಿಕ್ಕಿಗೆ ಹುಡುಗಾಟಿಕೆ ಇದೆ ನಿಜ, ಆದರೆ ಈ ಲೆವೆಲ್ಗೆ ಸಂಬಂಧ ಹಾಳು ಮಾಡೋ ಥರ ಎಲ್ಲ ಮಾಡೋಕ್ಕೆ ಚಾನ್ಸ್ ಇಲ್ಲ ವೇದಾಂತ್. ಮತ್ತಿನ್ನೇನು ರೀಸನ್ ಇರೋದಕ್ಕೆ ಸಾಧ್ಯ ಸಾರ್ಥಕ್? ಆರ್ತಿ ಕೂಡ ತುಂಬ ಇನ್ನೋಸೆಂಟ್. ಅವಳಿಗೆ ಹರ್ಟ್ ಆಗುವಂಥದ್ದು ಏನೋ ನಡೆದಿರ್ಬೇಕಲ್ವಾ? ನನಗೆ ಯಾಕೋ ಇದರಲ್ಲಿ ಬೇರೆಯವ್ರದ್ದು ಏನಾದರೂ ಕೈವಾಡ ಇದೆಯಾ ಅಂತ ಡೌಟ್ ಆಗ್ತಿದೆ. ಹಾಗಂದ್ರೆ
ಏನು ಎತ್ತ ಅಂತ ನನಗೂ ಎಕ್ಸಾಕ್ಟಾಗಿ ಅರ್ಥ ಆಗ್ತಿಲ್ಲ. ಇವರಿಬ್ರದ್ದೇ ಏನೋ ಸಮಸ್ಯೆ ಆಗಿದ್ರೆ ಇಬ್ಬರಲ್ಲಿ ಒಬ್ಬರಾದರೂ ಹೇಳ್ಕೊತಿದ್ರು. ಇವ್ರು ಹೇಳ್ತಿಲ್ಲ ಅಂದರೆ ಅಥವಾ ವಿಕ್ಕಿಗೆ ಏನು ಅಂತ ಗೊತ್ತಿಲ್ಲ ಅಂದರೆ ಬೇರೆನೇ ಏನಾದರೂ ಇರಬೇಕಲ್ವಾ? ಐ ಡೋಂಟ್ ನೋ, ಬಟ್ ನಾನು ಇದನ್ನು ಹೀಗೆ ಕಂಟಿನ್ಯೂ ಮಾಡೋದಕ್ಕೆ ಬಿಡೋದಿಲ್ಲ. ಐ ಡೆಫಿನೆಟ್ಲಿ ಡೂ ಸಮಥಿಂಗ್ ಅಬೌಟ್ ಇಟ್. ನೀವೇನು ತಲೆ ಕೆಡಿಸ್ಕೋಬೇಡಿ. ಸರಿ. ನೀನೀಗ ಹೇಗೆ ಮನೆಗೆ ಹೋಗ್ತೀಯಾ? ನಾನೇ ಡ್ರಾಪ್ ಮಾಡ್ತೀನಿ ಬಿ. ಸದಕ್ಕೊಂದು ಕೆಲಸ ಮಾಡಿ, ನೀವು ನನ್ನ ಕಾರ್ ತೊಗೊಂಡು ಹೋಗಿ ಅಮೂಲ್ಯನ ಹಾಗೆ ಡ್ರಾಪ್ ಮಾಡಿ. ನಾನು ಕಾಂದಂಗೆ ಹೇಳಿ ಇನ್ನೊಂದು ಕಾರ್ ತರಿಸ್ಕೋತೇನೆ. ಅದ್ಯಾ ನೀನು ಇವ್ರ ಜೊತೆನೇ ಹೊರಡು. ಸರಿ ಅಣ್ಣ. ಐ ಕಾಲ್ ಯು ಗೈಸ್ ವಿತ್ ಅಪ್ಡೇಟ್ಸ್. ಟೇಕ್ ಕೇರ್ ಆಫ್. ಈ ಎಮ್.ಎಲ್.ಎ. ಪರಮಾನಂದನಿಗೆ ಪಾಪರ್ ಪರಮಾನಂದ ಅಂತ ಕರೀತಾರೆ. ಯಾಕೆ ಗೊತ್ತಾ? ಚೆಸ್ನಲ್ಲಿ ಸೋತು ಪಾಪರ್ ಆಗಿರ್ತೀಯ ಅದಕ್ಕೆ. ಅಲ್ಲಕ್ಕ, ಯಾವಾಗಲೂ ಉಲ್ಟಾನೇ ಥಿಂಕ್ ಮಾಡಬೇಡ. ಯಾವಾಗಲೂ ಚೆಸ್ಸಲ್ಲಿ ನಾನೇ ಗೆದ್ದು ನನ್ನ ಎದುರಾಳಿಗಳನ್ನ ಪಾಪರ್ ಮಾಡ್ತಿದ್ದೆ ಅಂತ ಆ ಬಿರುದು ಬಂದಿರೋದು ಅಂತ. ನನ್ನನ್ನೇ ನೀನು ಸೋಲಿಸ್ತೀನಿ ಅಂತ ಹೊರಟಿದೆಯಲ್ಲ, ಇದು ಸಾಧ್ಯನಾ? ಚೆಕ್. ಅಯ್ಯಯ್ಯೋ, ಇದು ಯಾವ ಗ್ಯಾಪಲ್ಲಿ ಆಗೋಯ್ತು? ನಾನು ಈ ಕಡೆ ನೋಡೇ ಇರಲಿಲ್ಲ. ಎಲ್ಲರೂ ಎಲ್ಲಿ ನೋಡ್ತಿದ್ದಾರೆ ಅಂಡ್ ನಾನೆಲ್ಲಿ ನೋಡಬೇಕು ಅಂತ ನನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಯಾರು ಊಹೆ ಮಾಡದಿರೋ ಕಡೆಯಿಂದ ಅಟ್ಯಾಕ್ ಮಾಡೋಳು ನಾನು, ಯಾರಿಗೂ ಗೊತ್ತಿಲ್ಲದೆ ಇರೋ ಕಡೆಯಿಂದ ನುಗ್ಗೋಳು ನಾನು. ನನಗೂ ಹಂಗೆ ಅನಿಸ್ತಾ ಇದೆ. ಫುಲ್ ಕನ್ಫ್ಯೂಷನಲ್ಲಿದ್ದೀನಕ್ಕ. ನಾನು ಆ ಭಿಕಾರಿಗಳ ಸ್ಟೇಟಸ್ ಹಾಳಾಗೋಗ್ಲಿ ಅಂತ ಒಂದು ವೇಳೆ ಆ ಆರ್ತಿನ ಸೊಸೆ ಮಾಡ್ಕೊಳ್ತಿದ್ನೋ ಏನೋ. ಆದರೆ ಆ ಅಮೂಲ್ಯ ನನ್ನ ಕೆನ್ನೆಗೆ ಹೊಡೆದು ನನಗೆ ಅವಮಾನ ಮಾಡಿದ್ಲು. ಆ ಅವಮಾನನ ನನ್ನಿಂದ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನನಗಾದ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೇಬೇಕು. ಮತ್ತೆ ಅವತ್ತು ಅವಳು ನಿನ್ನ ಕಾಲಿಗೆ ಬಿದ್ದದಂತಲ್ಲಕ್ಕ? ಕಪಾಳಕ್ಕೆ ಹೊಡೆದು ಕಾಲಿಗೆ ಬಿದ್ದರೆ ಸರಿ ಹೋಗುತ್ತಾ? ಅದಕ್ಕೆ ನಾನಿವತ್ತು ಈ ರೀತಿ ಮಾಡಿದ್ದ. ಏನು ಮಾಡ್ದಕ್ಕ? ಆರ್ತಿ ಎಂಗೇಜ್ಮೆಂಟ್ ಬೇಡ ಅಂತ ಅವಳಾಗವಳೆ ಹೇಳೋ ಹಾಗೆ ಮಾಡಿದ್ದೆ ನಾನು. ಅಮ್ಮ ಕೊಡಮ್ಮ, ನಾನು ಬಡಿಸ್ತೀನಿ. ನಿಮ್ಗೆ ಈಗಾಗಲೇ ಕೊಟ್ಟಿದ್ದು ಜಾಸ್ತಿ ಆಗಿದೆ, ಇನ್ನೇನು ಇಸ್ಕೊಳಕ್ಕೆ ಬರಬೇಡ. ಹೋಗು ನೀನು. ಬರೀ ಏನೇ ಇದು ನಿಂದು? ಎಂದೂ ಇಲ್ಲದೆ ಇದ್ದವಳು ಈ ಥರ ಆಡ್ತಾ ಇದೆಯಲ್ಲ, ಆ ಮಾತೆಲ್ಲ ಬೇಕಾ? ಸಾಕು. ನಾನೇನು ಮಾತಾಡಲ್ಲ. ಆಡೋರೆಲ್ಲ ಆಡಲಿ. ಬರೀ ಮಾತಿಂದಾನೇ ಅಲ್ಲ, ತಮ್ಮ ಮನ್ಸಿಗೆ ಹೇಗೆ ತೋಚುತ್ತೋ ಹಾಗೆಲ್ಲ ಆಟ ಆಡಿಸ್ಲಿ. ನಾನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತೀನಿ. ಅಮ್ಮ ಯಾಕೆ ಹೀಗೆ ಮಾತಾಡ್ತಿದ್ಯಮ್ಮ? ನಾನು ಹಿಂಗೆ ಮಾಡಿದ್ದೀನಿ. ನಿನಗೆ ಯಾರು ನೋವು ಕೊಡಬಾರ್ದು, ನಿನಗೆ ಹಿಂಸೆ ಕೊಡಬಾರ್ದು, ನಿನಗೆ ಬೇಜಾರು ಮಾಡಬಾರ್ದು. ಆದರೆ ನೀನು ಎಲ್ರಿಗೂ ನೋವು ಕೊಡ್ಬೋದು. ತಗೋ,
ಬಡಿಸು. ಇದರ ಜೊತೆಗೆ ಎಲ್ರಿಗೂ ಸ್ವಲ್ಪ ವಿಷಾನು ಸೇರಿಸ್ಬಿಡು. ಹೋಗೆ. ಮದುವೆ ಆಗಿ ಇಷ್ಟು ವರ್ಷದಲ್ಲಿ 1000 ಸಮಸ್ಯೆ ಬಂದಿದೆ. ಒಂದು ಹೊತ್ತಿನ ಊಟಕ್ಕೂ ತತ್ವಾರ ಆಗಿದೆ. ನಾಳೆ ಹೇಗಪ್ಪ ಅನ್ನೋ ಚಿಂತೆನಲ್ಲಿ ಎಷ್ಟೋ ರಾತ್ರಿಗಳು ನಿದ್ದೆಗೆಟ್ಟಿದ್ದೀವಿ. ಆದರೆ ಅಂಥ ಕಷ್ಟದಲ್ಲೂ ನೀವು ಒಂದೇ ಒಂದ್ಸಲ ಯಾವ ಮಾತಿಗೂ ನನ್ನ ಮೇಲೆ ರೇಗಿರ್ಲಿಲ್ಲ. ಆದ್ರೆ ಇವತ್ತು ಬುದ್ಧಿಗೇಡಿ ಥರ ಆಡ್ತಿರೋ ನಿಮ್ಮ ಮಗಳ ಪರವಾಗಿ ನಿಂತು ನೀವು ನನ್ನ ಮೇಲೆ ರೇಗ್ಬಿಟ್ರಿ ಅಲ್ಲ. ನನಗೆ ನಿನ್ನ ಮೇಲೆ ಯಾವತ್ತೂ ಕೋಪ ಬಂದಿಲ್ಲ, ಕೋಪ ಬರೋದೂ ಇಲ್ಲ. ಆದರೆ ನೀನೇ ತಾಳ್ಮೆ ಕಳ್ಕೊಂಡು ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ಯಾ. ಇವಳು ಮಾಡ್ತಿರೋದು ಸರಿನಾ? ಇವಳು ಮಾಡ್ತಿರೋದು ಸರಿನೋ ತಪ್ಪು, ಆದರೆ ಇವಳು ಹಾಗೆ ಹೇಳೋದಕ್ಕೆ ಒಂದು ಕಾರಣ ಇರಬೇಕಲ್ವಾ? ನಾವು ನಮ್ಮ ಕಷ್ಟನೆಲ್ಲ ಮಕ್ಕಳ ಮೇಲೆ ಯಾಕೆ ಹೇರಬೇಕು? ಇವಳು ಪಾಡಿಗೆ ಬಿಟ್ಬಿಡು. ಬಿಟ್ಬಿಡ್ತೀನಿ. ನಾನೇನು ಮಾತಾಡಲ್ಲ. ಯಾರ್ಯಾರ ಮನ್ಸಿಗೆ ಹೇಗೆ ಬದುಕಬೇಕು ಅನ್ಸುತ್ತೋ ಹಾಗೆ ಬದುಕೊಳ್ಳಿ. ಇಷ್ಟು ವರ್ಷ ಸಾಕಿದವಳು ನಾನು. ಯಾರನ್ನೂ ಯಾವುದಕ್ಕೂ ನಾನು ಪ್ರಶ್ನೆ ಮಾಡಲ್ಲ. ಹೃದಯದ ತೊಂದರೆ ಇರೋ ನಾನು 2 ಹೆಣ್ಮಕ್ಳ ಮದುವೆನಾದರೂ ನೋಡ್ತೀನಿ ಅಂತ ಅನ್ಕೊಂಡಿದ್ದೆ. ಆದರೆ ಈಗ ಒಬ್ಬಳ ಮದುವೆನೂ ನೋಡಲ್ಲ ಅನಿಸ್ತಿದೆ. ಇದನ್ನೆಲ್ಲ ಮಾತಾಡ್ತಿರೋದು ನನ್ನಮ್ಮ. ಆಟ ಅಂದರೆ ನಿಮ್ದಕ್ಕ. ಒಂದು ಸಣ್ಣ ದ್ವೇಷಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತೇನೆ ನೀನು. ಅಲ್ಲ ವಿಕ್ಕಿ ಅವಳನ್ನ ಸಣ್ಣ ವಿಷಯನ ನನ್ನ ಜಾಗದಲ್ಲಿ ನೀನೇ ಇದ್ದಿದ್ರು ಇದು ಸಣ್ಣ ವಿಷಯ ಆಗ್ತಿರ್ಲಿಲ್ಲ. ಅವತ್ತು ನಡೆದ ಅವಮಾನನ ಸಹಿಸ್ಕೊಳ್ತಾ ಇದ್ನೋ ಏನೋ. ಆದರೆ ಅದಾದ ಮೇಲೆ ನಡೆದ ಘಟನೆಯಿಂದ ಅದಕ್ಕೆ ಅವಕಾಶನೇ ಸಿಗಲಿಲ್ಲ. ಅಂಥದ್ದೇನು ನಡೀತು? ವೇದಾಂತ್ ಯಾವತ್ತು ನನ್ನ ಮಾತು ಮೀರಿ ನಡ್ಕೊಂಡವನಲ್ಲ. ಅಂಥವ್ನು ಇವತ್ತು ಅವ್ರ ತಾಳಕ್ಕೆ ತಕ್ಕ ಹಾಕಿ ಕುಣಿತಿದ್ದಾನೆ. ನಾನು ಅವ್ರ ಮನೆ ಬಾಗಿಲಿಗೆ ಹೋಗಿ ಎಂಗೇಜ್ಮೆಂಟು ನಮ್ಮನೆಯಲ್ಲೇ ಮಾಡಿಕೊಡಿ ಅಂತ ಕೇಳೋ ಹಾಗೆ ಮಾಡ್ದ. ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಬಾರ್ದು ಅಂತ ನಾನು ಒದ್ದಾಡ್ತಿದ್ರೆ ಮುಂದೆ ನಿಂತು ನಾನೇ ಎಲ್ಲ ಮಾಡ್ತೀನಿ ಅಂತ ಒಪ್ಕೊಂಡ. ನಾನು ಏನು ಬೇಕಾದರೂ ಸಹಿಸ್ಕೋತೀನಿ. ಆದರೆ ವೇದಾಂತ್ ನನ್ನ ವಿರುದ್ಧ ಆಗೋದನ್ನ ಬಿಟ್ಟು ನನ್ನ ಮಕ್ಕಳನ್ನ ನನ್ನ ವಿರುದ್ಧನೇ ಎತ್ತು ಕಟ್ಟಿದವ್ರನ್ನ ಸುಮ್ಮನೆ ಬಿಟ್ಬಿಡ್ಬೇಕಾ? ಅದೆಲ್ಲ ಸರಿ. ಆದರೆ ಆರ್ತಿನೇ ಎಂಗೇಜ್ಮೆಂಟ್ ಬೇಡ ಅಂತ ಹೇಳೋಂಗೆ ನೀನೇನು ಮಾಡಿದೆ? ವಿಕ್ಕಿ ಆರ್ತಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದೇನೆ ಅನ್ನೋದು ಗೊತ್ತಾಯ್ತು. ಹೇಳಮ್ಮ. ನಮ್ಮವ್ರ ಹೆಸರು ವಿಕ್ರಾಂತ್ ವಸಿಷ್ಠ, ಹಸ್ತ ನಕ್ಷತ್ರ, ವಸಿಷ್ಠ ಗೋತ್ರ, ಕನ್ಯಾ ರಾಶಿ. ಸರಿ, ನಿಂದು ಹೇಳಮ್ಮ. ಆಶ್ಲೇಷ ನಕ್ಷತ್ರ, ಕಟಕ ರಾಶಿ, ಭಾರದ್ವಾಜ ಗೋತ್ರ. ಏನಮ್ಮ ಹೇಳ್ತಾ ಇದೀಯಾ? ಶಾಸ್ತ್ರಿಗಳೇ ಏನಾಯ್ತು? ನೀನಾಗಲೇ ಏನು ಹೇಳಿದ್ಯಮ್ಮ ಹುಡುಗನ ಬಗ್ಗೆ? ನಿಮ್ಮವನು ಒಂದೇ ತಾನೇ? ಹೌದು ಶಾಸ್ತ್ರಿಗಳೇ. ಯಾಕೆ? ಅವರು ನನ್ನ ಮದುವೆ ಆಗೋ ಹುಡುಗ. ಏನಮ್ಮ ಹೇಳ್ತಾ ಇದೀಯಾ? ನಿಮ್ಮ ಜಾತಕನ ಸರಿಯಾಗಿರೋರ ಹತ್ರ ತೋರಿಸಿದಾರಾ ಅಥವಾ ನೀವೇ ಮದುವೆ ಮಾಡ್ಕೋತಾ ಇದ್ದೀರಾ? ಅಯ್ಯೋ ಹಾಗೆಲ್ಲ ಏನಿಲ್ಲ ಶಾಸ್ತ್ರಿಗಳೇ. 2 ಮನೆಯವರು ಸೇರಿನೇ ನಿಶ್ಚಿತಾರ್ಥ ಮಾಡ್ತಿದ್ದಾರೆ. ಜಾತಕ ತೋರಿಸಿದ್ದಾರೆ. ಇದರಲ್ಲಿ ಏನೋ ತಪ್ಪಾಗಿರ್ಬೇಕಮ್ಮ. ತಪ್ಪಾಗಿದೆಯಾ? ನೀವೇನು ಹೇಳ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ನಿನ್ನ ನಕ್ಷತ್ರ ರಾಶಿ ಗುಣಗಳು ಆ ಹುಡುಗನ ನಕ್ಷತ್ರ ರಾಶಿಗಳಿಗೆ ಹೊಂದು ಬರಲ್ಲಮ್ಮ. ಅವತ್ತು ಪುರೋಹಿತರೆ ಜಾತಕ ನೋಡಿ ನಿಶ್ಚಿತಾರ್ಥದ ದಿನ ಗೊತ್ತು ಮಾಡಿದ್ದಾರೆ. ಅವ್ರು ಯಾವ ಲೆಕ್ಕಾಚಾರದಲ್ಲಿ ಹೇಳಿದ್ರು ಅಥವಾ ಯಾರದಾನ ಒತ್ತಾಯಕ್ಕೆ ಹೇಳಿದ್ರು ಗೊತ್ತಿಲ್ಲಮ್ಮ.
ನೀವು ಶಾಸ್ತ್ರ ಜಾತಕದ ಫಲಗಳನ್ನು ಮೀರಿ ಮದುವೆ ಆದ್ರಿ ಅಂದರೆ ನಿನ್ನ ಹುಡುಗನ ಹಿಂದೆ ಸಾವು ಹೆಡೆ ಎತ್ತಿ ನಿಲ್ಲುತ್ತಮ್ಮ. ನಾನು ಈ ದೇವಸ್ಥಾನಕ್ಕೆ ಯಾವಾಗಲೂ ಬರ್ತೀನಿ. ಇದೇ ಮೊದಲು ನಾನು ನಿಮ್ಮನ್ನು ನೋಡ್ತಾ ಇರೋದು. ಹೌದಮ್ಮ, ನಾನು ಬೇರೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀನಿ, ಜ್ಯೋತಿಷ್ಯ ಹೇಳ್ತೀನಿ. ಇವತ್ತು ಇಲ್ಲಿರೋ ಅರ್ಚಕರಿಗೆ ಹುಷಾರಿಲ್ಲ, ಅದಕ್ಕೆ ಆಡಳಿತ ಮಂಡಳಿಯವರು ನನ್ನನ್ನು ಬರೋಕ್ಕೆ ಹೇಳಿದ್ರು. ದಯವಿಟ್ಟು ಈ ಜಾತಕ ನೋಡ್ತಿರೋ ಶಾಸ್ತ್ರಿಗಳೇ, ಇಲ್ಲಿವರೆಗೂ ನೋಡಿರೋರು ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ. ನೋಡೋ ಅವಶ್ಯಕತೆನೇ ಇಲ್ಲ, ನನ್ನ ಅನುಭವದ ಮೇಲೆ ಹೇಳಿದ್ದೀನಮ್ಮ. ಆದರೂ ನಿನ್ನ ಸಮಾಧಾನಕ್ಕೆ ಇನ್ನೊಂದ್ಸಲ ನೋಡ್ತೀನಿ. ನಾ ಹೇಳ್ದಂಗೆ ಇದೆಯಲ್ಲಮ್ಮ, ನಿನ್ನ ಗುರುಬಲ ಸರಿಯಾಗಿಲ್ಲ. ಅದು ಅಲ್ಲದೆ ನೀನು ಮದುವೆ ಆಗ್ತಾ ಇರೋ ಹುಡುಗ ನಿನಗಿಂತ ಚಿಕ್ಕೋನು. ಸಮಸ್ಯೆ ಆಗಿದ್ದೇ ಇಲ್ಲಿ. ನೀನು ಚಿಕ್ಕೋಳಾಗಿದ್ರೆ ಮದುವೆಗೆ ಮುಂಚೆ ಬೇರೆ ಪರಿಹಾರ ಇತ್ತು. ಹಾಗಿದ್ರೆ ಈಗ ಇದಕ್ಕೆ ಪರಿಹಾರನೇ ಇಲ್ವಾ ಶಾಸ್ತ್ರಿಗಳೇ? ತೊಂದರೆ ತಾಪತ್ರಯಗಳಿಗೆ ಪರಿಹಾರ ಇದೆಯಮ್ಮ, ಆದರೆ ಇದು ಮರಣಕಂಟಕ. ಪಾಪಗ್ರಹಗಳ ಸಂಧಿಯಾಗತ್ತೆ. ಇಷ್ಟರ ಮೇಲೂ ಸಂಬಂಧ ಏರ್ಪಟ್ರೆ ಹುಡುಗನ ಜೀವಕ್ಕೆ ಅಪಾಯ ಇರೋದಂತೂ ಸತ್ಯ. ಮಿಕ್ಕಿದ್ದು ನಿಮ್ಮಿಷ್ಟ. ಅದೆಲ್ಲ ಸರಿ, ಇದ್ರಲ್ಲಿ ನಿನ್ನ ಕ್ರೈಮ್ ಪಾರ್ಟ್ನರ್ ಯಾರು? ಇನ್ಯಾರ? ಸಾರಿಕಾ. ಬಲಿ ಇದ್ದೀರಾ ನೀವು, ಪ್ರಳಯಾಂತಕರು. ಅಕ್ಕ, ನೀನು ಬರೀ ಚೆಸ್ ಆಟದಲ್ಲ, ನಿಜ ಜೀವನದ ಆಟದಲ್ಲೂ ಗೆದ್ಬಿಟ್ಟ ಬಿಡು. ಕಂಗ್ರ್ಯಾಚುಲೇಷನ್ಸ್.